ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ಹೇಳ್ತೀನಿ. ಹಿಂದೆ ತಾರಕಾಸುರ ಮುಂತಾದ ರಾಕ್ಷಸರು ದೇವತೆಗಳನ್ನು, ಮಾನವರನ್ನು ಎಲ್ಲರನ್ನು ಹಿಂಸೆ ಮಾಡ್ತಾ ತುಂಬ ತೊಂದರೆ ಕೊಡ್ತಾಯಿದ್ರು. ದೇವೇಂದ್ರನಿಗೆ ಭಾಳ ಕಷ್ಟ ಆಯಿತು. ಅವನು ಅಗ್ನಿ, ವಾಯು ಎಲ್ಲರನ್ನು ಕರೆದು ರಾಕ್ಷಸರನ್ನು ವಧೆ ಮಾಡಬೇಕು ಅಂತ ಆಜ್ಞಾಪಿಸಿದಾಗ ಆ ಎಲ್ಲ ಸೇರಿಕೊಂಡು ಆ ಕೆಟ್ಟ ತಾರಕಾಸುರನನ್ನು ಬೆನ್ನಟ್ಟಿ ಅನೇಕ ಮಂದಿಯನ್ನು ಸಾಯಿಸ್ತಾರೆ. ಅದರಲ್ಲಿ ಉಳಿದ ರಾಕ್ಷಸರೆಲ್ಲ ಸಮುದ್ರದೊಳಗೆ ಬಚ್ಚಿಟ್ಕೊಂಡು ಬಿಡ್ತಾರೆ. ಅವರು ಭೂಮಿಯ ಮೇಲೆ ಎಲ್ಲೂ ಕಾಣಿಸ್ಲಿಲ್ಲ. ಅವ್ರು ಯಾರೂ ಸ್ವರ್ಗಲೋಕದಲ್ಲೂ ಸಿಕ್ಕಲಿಲ್ಲ. ಅವರು ಈ ಇಂದ್ರಾದಿ ದೇವತೆಗಳನ್ನು ಬಾಧಿಸ್ತಾ ಇಲ್ಲ. ಸರಿ, ಅವರೆಲ್ಲ ಹೋಗ್ಬಿಟ್ರೇನೋ ಅಂದ್ಕೊಂಡು ಖುಷಿಯಿಂದ ವಾಯು, ಅಗ್ನಿದೇವ ಎಲ್ಲ ವಿಶ್ರಾಂತಿ ಪಡಿತಾ ಇರ್ತಾರೆ. ರಾಕ್ಷಸರು ಹಗಲಿನಲ್ಲಿ ನೀರಿನಲ್ಲಿರ್ತಾರೆ, ರಾತ್ರಿಯಲ್ಲಿ ಬಂದು ತಮ್ಮ ಹಿಂಸಾಚಾರಗಳನ್ನೆಲ್ಲ ಶುರು ಮಾಡ್ಕೋತಾ ಇರ್ತಾರೆ. ಮುನಿಗಳು, ಪ್ರಜೆಗಳು, ಯೋಗಿಗಳು, ಪಂಡಿತರು, ಸಾಧುಗಳು, ಸಜ್ಜನರು ಹೀಗೆ ಎಲ್ಲರೂ ಕೂಡ ಅವರ ಬಾಧೆಗೆ ಆಹುತಿ ಆಗ್ತಿರ್ತಾರೆ. ಅರಣ್ಯಗಳಲ್ಲಿರ್ತಕ್ಕಂಥ ಪ್ರಾಣಿಗಳು ಪಾಪ ಬಲಿಯಾಗ್ಬಿಡುತ್ತವೆ. ಅವರು ಕೊಡೋ ಕಾಟದಿಂದ ಲೋಕ ಎಲ್ಲ ಅಶಾಂತಿಗೊಳಗಾಗುತ್ತೆ. ದೇವತೆಗಳು ಭಯಭೀತರಾಗ್ತಾರೆ. ಮುಂದಿನ ದಾರಿನೇ ಕಾಣದೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. 12,000 ವರ್ಷ ರಾಕ್ಷಸರ ಉಪಟಳದಲ್ಲಿ ಕಳೆಯುತ್ತೆ. ದೇವತೆಗಳ ಕೈಗೆ ಇಲ್ಲಿ ಸಿಗದೆ ಆ ರಾಕ್ಷಸರು ಬಹಳ ಉಪಾಯದಿಂದ ಪಾರ ಆಗ್ತಿರ್ತಾರೆ. ಅಗ್ನಿವಾಯು ದೇವರನ್ನು ಕರೆಸಿದ ದೇವೇಂದ್ರ ಅವ್ರ ಮೇಲೆ ಉಳಿದು ಬೀಳ್ತಾನೆ. ನೀವು ಈ ರೀತಿ ನೆಗ್ಲೆಕ್ಟ್ ಮಾಡಿದ್ದಕ್ಕೇ ಅವ್ರು ಜಾಸ್ತಿ ಸಂಖ್ಯೆ, ಅವ್ರದ್ದು ಕಾಟ ಜಾಸ್ತಿ ಆಗಿದೆ ರಾಕ್ಷಸರದು, ಇನ್ನಾದರೂ ಅವ್ರನ್ನ ನೀವು ಸುಟ್ಟು ಹಾಕ್ಬಿಡಿ ಅಂತ ಹೇಳ್ತಾರೆ. ಸರಿ, ಅವ್ರನ್ನ ಹೇಗೆ ಸಾಯಿಸೋದು? ಸಾಗರ ಗರ್ಭದಲ್ಲಿದ್ದಾರೆ. ಆಗ ದೇವೇಂದ್ರ ಹೇಳ್ತಾನೆ, ಸಮುದ್ರವನ್ನೇ ಬತ್ತಿ ಹೋಗುವಂತೆ ಮಾಡಿಬಿಡಿ ಅಂತ ಹೇಳ್ತಾನೆ. ಆಗ ವಾಯು ಅಗ್ನಿಗಳನ್ನು ನಕ್ಬಿಟ್ಟು ಹೇಳ್ತಾರೆ, ಸಾಗರದೊಳಗಿಂತ ದೈತ್ಯರು ಅನೇಕರಿರಬಹುದು, ಅವರನ್ನು ವಧಿಸಲಿಕ್ಕೆ ಸಮುದ್ರ ಜಲವನ್ನು ಬತ್ತಿ ಹೋಗುವಂತೆ ಮಾಡಬಹುದು. ಆದರೆ ಅದರೊಳಗಿರ್ತಕ್ಕಂತಹ ಅನಂತ ಕೋಟಿ ಜೀವರಾಶಿಗಳನ್ನು ಹೇಗಪ್ಪ ಸಾಯಿಸೋದು? ಪಾಪ ಅವು ತಾನೇ ಯಾರಿಗೆ ಅನ್ಯಾಯ ಮಾಡಿವೆ? ಪಾಪವನ್ನೇ ಅರಿಯದ ಮೂಕ ಜಲಚರಗಳನ್ನು ನಾಶ ಮಾಡಿ ನಾವು ಯಾಕೆ ಪಾಪದ ಭಾಗಿಗಳಾಗಬೇಕು? ಅಷ್ಟೇ ಅಲ್ಲದೆ ಸಮುದ್ರದಲ್ಲಿ ಅನೇಕ ವೃಕ್ಷ ಜಾತಿಗಳಿವೆ, ಮೀನಿವೆ, ತಿಮಿಂಗಲಗಳಿವೆ, ಭೂಚರಗಳಿಗಿಂತಲೂ ಮಿಗಿಲಾಗಿ ಅಲ್ಲಿ ಬಹಳಷ್ಟು ವಾಸವಾಗಿವೆ. ಅವುಗಳನ್ನು ನಾವು ಸಾಯಿಸೋಕ್ಕೆ ಇಷ್ಟಪಡೋದಿಲ್ಲ. ದೇವರಾಜ, ಒಂದು ಸಣ್ಣ ಪ್ರಯೋಜನಕ್ಕಾಗಿ ದೊಡ್ಡ ದೊಡ್ಡ ಅಪರಾಧವನ್ನು ನಾವು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಇಂದ್ರನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಮೊದಲೇ ಅಧಿಕಾರದ ಮದ. ಅವನು, ನನ್ನ ಮಾತು ನಿಮ್ಗೆ ಒಪ್ಪಿಗೆ ಆಗಲಿಲ್ವಾ? ಪಾಪ ಪುಣ್ಯಗಳ ಕುರಿತು ನೀವು ತಿಳಿಯಬೇಕಾ? ನನ್ನ ಆದೇಶವನ್ನು ಅಲ್ಲಗಳಿದ್ದಲ್ಲದೆ ನನ್ನನ್ನು ದೋಷಾರೋಪಣೆ ಮಾಡ್ತಿರೋದು ನೀವು, ಅದು ಸರಿಯಲ್ಲ, ನ್ಯಾಯ ಅಲ್ಲ, ಅದನ್ನು ನಿಮಗೆ ಶಿಕ್ಷೆ ಕೊಡ್ತೀನಿ, ನೀವೆಲ್ಲರೂ ಭೂಲೋಕದಲ್ಲಿ ಮನುಷ್ಯರಾಗಿ ಜನಿಸಿ ಅಂತೇಳಿ ಅವನು ಶಾಪ ಕೊಟ್ಟಿರ್ತಾನೆ. ಸರಿ, ಶಾಪಗ್ರಸ್ತರಾಗ್ಬಿಟ್ಟವ್ರು ಯಾರ ಗರ್ಭದಲ್ಲಿ ಹುಟ್ಟೋದು? ಅಗ್ನಿವಾಯುವರನ್ನು ಹೊತ್ತು ಹೆತ್ತು ಸಲಹೋರು ಯಾರು? ಅದು ಸಾಮಾನ್ಯ ಗರ್ಭಕ್ಕೆ ಸಾಧ್ಯವಿಲ್ವಲ್ಲ ಅಂತ ಅಂದಾಗ ಅಚೇತನವಾಗಿರ್ತಕ್ಕಂತಹ ಜಡ ಪದಾರ್ಥಗಳಾಗಿರ್ತಕ್ಕಂತಹ ಕಲ್ಲು ಬಂಡೆಗಳ ಮಧ್ಯೆ ಹುಟ್ಟಿ ಅಂತ ಹೇಳಿದಾಗ ಇದು ದೇವೇಂದ್ರನ ಆಜ್ಞೆಯೋ ಶಾಪವೋ ಒಂದೂ ಗೊತ್ತಾಗದೆ ಅವರು ಮೌನ ವಹಿಸಿಬಿಡ್ತಾರೆ. ಒಂದು ಸಾರ್ತಿ ಧರ್ಮ ಅಂತಕ್ಕಂತಹ ಮುನಿಶ್ರೇಷ್ಠರಿಗೆ 2 ಮಕ್ಕಳಿರ್ತಾರೆ. ಅವರೇ ನರನಾರಾಯಣರು. ಗಂಧಮಾದನ ಪರ್ವತದ ಮೇಲೆ ತಪಸ್ಸು ಮಾಡ್ತಾ ಇರ್ತಾರೆ. ಅವರು ಮಹಾ ಕಠೋರ ತಪಸ್ಸನ್ನು ನೋಡಿ ದೇವೇಂದ್ರನಿಗೆ ಅವನು ಬಿಡ್ತಾನೆ. ಯಾರು ಜಾಸ್ತಿ ಚೆನ್ನಾಗಿ ತಪಸ್ಸು ಮಾಡ್ತಿದ್ದಾರೆ ಅಂದ ತಕ್ಷಣ ದೇವೇಂದ್ರನಿಗೆ ಹೊಟ್ಟೆ ಉರಿ. ಹೇಗಾದರೂ ಮಾಡಿ ಅವ್ರ ತಪಸ್ಸನ್ನು ಭಂಗ ಮಾಡಬೇಕು ಅಂತಂದ್ಕೊಂಡು ಮನ್ಮಥರನ್ನು ಹಾಗೂ ವಸಂತರನ್ನು ಕರೆದುಬಿಟ್ಟು, ನೀವು ಹೋಗಿ ಅವರ ಮನಸ್ಸನ್ನು ವಿಚಾರ ಮಾಡಿ ಅಂತ ಹೇಳ್ತಾನೆ. ಅಸಂಖ್ಯಾತ ಮಂದಿ ಬೆಳಗಿಂದ ದೇವಕನ್ನಿಕೆಯರೊಡನೆ ವಸಂತ ಬಂದಾಗ ಎಷ್ಟು ಏನೇ ಮಾಡಿದ್ರೂ ಕೂಡ ಅವರಿಬ್ಬರು ನರನಾರಾಯಣರಿಬ್ಬರು ಕೂಡ ಒಂಚೂರು ಕೂಡ ಚಲಿಸಲೇ ಇಲ್ಲ. 3 ಲೋಕಗಳಲ್ಲಿಯೂ ತಾವೇ ಸೌಂದರ್ಯವತಿ ಎಂಬ ಹೆಮ್ಮೆಯಿಂದ ಬೀಗ್ತಿದ್ದ ಅಪ್ಸರೆಯನ್ನು ಕೊಂಡ ನಾರಾಯಣನು, ಹೇ ಸುಂದರಾಂಗಿ, ನಿಮ್ಮ ಅಂದಚಂದಗಳನ್ನು ಆಮಿಷ ತೋರಿಸಿ ನಮ್ಮ ತಪೋದೀಕ್ಷೆಯನ್ನು ಕೆಡಿಸಲು ಬಂದಿದ್ದೀರಲ್ವಾ? ಈಗ ನೋಡಿ ನಿಜವಾದ ಸೌಂದರ್ಯವನ್ನು ಅಂತ ತನ್ನ ತೊಡೆಯನ್ನು ತಟ್ತಾನೆ. ಕ್ಷಣ ಮಾತ್ರದಲ್ಲಿ ನಾರಾಯಣನು ಊರುವಿನಿಂದ ಮಹಾತೇಜಸ್ಸಿನಿಂದ ಕಂಗೊಳಿಸುತ್ತಾ ಒಬ್ಬ ಹೆಣ್ಣು ಸೃಷ್ಟಿಯಾಗ್ತಾಳೆ. ಮುನಿಯ ಊರು ಭಾಗದಿಂದ ಜನಿಸಿದ ಕಾರಣ ಅವಳು ಊರ್ವಶಿ ಅಂತಲೇ ಪ್ರಖ್ಯಾತಲಾಗ್ತಾಳೆ.
ಇವಳ ಸೌಂದರ್ಯವನ್ನು ನೋಡಿ ಇವಳ ಸೌಂದರ್ಯಕ್ಕೆ ಸರಿಸಾಟಿಯೇ ನಿಮ್ಮ ಅಂದಚಂದಗಳಿಗೆ ನಾವು ಮಾರು ಹೋಗೋದುಂಟೆ ಅಂತ ಹೇಳಿ ಆ ದೇವಕನಿಕೆಯನ್ನು ಹೊಡೆದೋಡಿಸ್ಬಿಡ್ತಾನೆ ನಾರಾಯಣ. ಊರ್ವಶಿಯನ್ನು ಸೂರ್ಯದೇವ ಕರೆದೊಯ್ತಿರ್ಬೇಕಾದ್ರೆ ವರುಣದೇವ ಅವಳನ್ನು ಕಂಡು ಮೋಹಪರುಷನಾಗ್ತಾನೆ. ಆಗ ಊರ್ವಶಿ, ವರುಣದೇವ, ನಾನು ಈಗಾಗಲೇ ಸೂರ್ಯನಿಗೆ ಅಂಕಿತಳಾಗಿದ್ದೇನೆ, ಅವನೊಂದಿಗೆ ಜೀವಿಸ್ತೇನೆ, ನಾನು ಬೇರೆಯವರನ್ನು ನಾನು ಒಪ್ಪಲ್ಲ ಅಂತ ಹೇಳಿದಾಗ ವರುಣ ಹೇಳ್ತಾರೆ, ಊರ್ವಶಿ, ನಿನ್ನ ಮಾತು ಸರಿಯಾಗಿದೆ, ಇಂದಿನಿಂದ ನಾನು ನಿನ್ನನ್ನು ಬಯಸುವುದಿಲ್ಲ, ಆದರೂ ನಿನ್ನಲ್ಲಿ ನನಗೆ ಮೋಹವಿದೆ, ಮರೆಯದಿರಿ ನನ್ನ ಮನಸ್ಸಿನಲ್ಲಿ ನನಗಾಗಿ ಸ್ವಲ್ಪ ಜಾಗ ಮಾಡ್ಕೋ ಅಂತ ಹೇಳಿದಾಗ ಊರ್ವಶಿ ಸೂರ್ಯನ ಸತಿಯಾಗಿ ಹೊರಟು ಹೋಗ್ತಾಳೆ. ವರುಣನಿಗೂ ಸ್ವಲ್ಪ ತೃಪ್ತಿ ಉಂಟಾಗುತ್ತೆ. ವರುಣನ ಪ್ರವರ್ತನೆ ವಿಚಿತ್ರ. ಧರ್ಮದಲ್ಲಿ ವರ್ತಿಸಲು ಯತ್ನಿಸಿದ, ಆದರೆ ಸ್ವಲ್ಪ ಧರ್ಮವನ್ನು ತೋರ್ದ. ಇದನ್ನು ಕಂಡ ಸೂರ್ಯ, ಊರ್ವಶಿ, ನೀನು ಅವನನ್ನು ಮರೆಯುವುದಿಲ್ಲವೆಂಬ ವಾಗ್ದಾನ ನೀಡಿ ನನ್ನೊಂದಿಗೆ ದಾಂಪತ್ಯ ಜೀವನ ಮಾಡೋದು ಸರಿಯಿಲ್ಲ, ಇದು ಮಹಾದೋಷ, ಇಂತಹ ಅಪರಾಧಗಳು ಭೂಲೋಕದಲ್ಲಿ ನಡೆಯೋದು ಸಹಜ, ದೇವಲೋಕದಲ್ಲಿ ಇದು ಆಗೋದಿಲ್ಲ, ಆದ್ದರಿಂದ ನೀನು ಭೂಲೋಕಕ್ಕೆ ಹೋಗು ಅಂತ ಶಾಪ ಕೊಟ್ಟು ಹೋಗ್ತಾನೆ. ಆ ಸಮಯದಲ್ಲಿ ಯಯಾತಿ ಮಹಾರಾಜನ ಮಗನಾಗಿರ್ತಕ್ಕಂಥ ಪುರೂರವ ರಾಜ್ಯ ಆಳ್ತಿರ್ತಾನೆ. ಊರ್ವಶಿ ಅವನಿಗೆ ಪತ್ನಿಯಾಗ್ತಾಳೆ. ಈಗಾಗಲೇ ದೇವೇಂದ್ರನ ಶಾಪಕ್ಕೆ ಗುರಿಯಾದ ಅಗ್ನಿವಾಯುಗಳು ಊರ್ವಶಿ ವೀಕ್ಷಿಸ್ತಕ್ಕಂಥ ಸೂರ್ಯ ಮತ್ತು ವರುಣ ಇವರೆಲ್ಲರೂ 4 ಜನ ತಮ್ಮ ತೇಜಸ್ಸನ್ನು ಸಂಗ್ರಹಿಸಿ ಆ ವೀರ್ಯವನ್ನು ಒಂದು ಕಲಶದಲ್ಲಿ ಭದ್ರಪಡಿಸ್ತಾರೆ. ನಂತರ ಊರ್ವಶಿಯನ್ನು ಮರೆತು ಎಲ್ಲರೂ ಪರಿಶುದ್ಧರಾಗ್ತಾರೆ. ದೇವತೆಯರಿಗೂ ಮುನಿಗಳಿಗೂ ಅಂತಹ ದಿವ್ಯ ಶಕ್ತಿ ಇರುತ್ತದೆ. ಆದ್ದರಿಂದ ಅವರಲ್ಲಿ ಪ್ರೀತಿ ಮೋಹಗಳೆಂಬ ಭಾವನೆಗಳು ಮರೆಯಾಗುತ್ತವೆ. ಪುರಾಣ ಕಥೆಗಳಲ್ಲಿ ಅನೇಕ ಒಂದು ಋಷಿಗಳು ತಮ್ಮ ವೀರ್ಯವನ್ನು ನಿಕ್ಷಿಪ್ತ ಮಾಡಿ ಯಥೇಚ್ಛೆಯಾಗಿ ಹೊರಟೋಗ್ತಾರೆ. ನಂತರ ಅದ್ರ ಕಡೆ ಅವರಿಗೆ ಗಮನವೇ ಇರಲ್ಲ. ಸೂರ್ಯ, ವರುಣ, ಊರ್ವಶಿ ಮೇಲಿನ ಮೋಹವನ್ನು ವೀರ್ಯ ರೂಪದಲ್ಲಿಟ್ಟ ಕಲಶದಿಂದ ಅಗಸ್ತ್ಯ ಮತ್ತು ವಸಿಷ್ಠರು ಜನಿಸ್ತಾರೆ. ಜಡ ಪದಾರ್ಥದಿಂದ ಜನಿಸಿದ ಶಾಪಕ್ಕೆ ಈಡಾದ ಅಗ್ನಿ, ವಾಯು, ಮೋಹಪುರುಷರಾದ ಸೂರ್ಯ, ವರುಣರ ಅಂಶಗಳಿಂದ ಹುಟ್ಟಿದ ಅಗಸ್ತ್ಯ ಹಾಗೂ ವಸಿಷ್ಠರು ಭೂಮಿಯಲ್ಲಿ ಜನಿಸಲಿಕ್ಕೆ ಊರ್ವಶಿಯೇ ಕಾರಣ. ಆದ್ದರಿಂದ ಇವರನ್ನು ಔರ್ವಶೇಯರೆಂದು, ಪಿತ್ರಾವರುಣರ ವೀರ್ಯದಿಂದ ಜನಿಸಿದ ಕಾರಣ ಮೈತ್ರಾವರುಣರೆಂದು, ಕುಂಭದಲ್ಲಿ ಜನಿಸಿದ ಕಾರಣ ಕುಂಭಸಂಭವರೆಂದು ಅವರಿಗೆ ಹೆಸರಾಗುತ್ತೆ. ಇವರಿಬ್ಬರೂ ದೇವತೆಗಳ ಸಂಸ್ಕಾರ ಬಲವಾಗಿದ್ದ ಕಾರಣ ಸುಸಂಸ್ಕೃತರಾಗಿ ಬೆಳೆದಿದ್ದರು. ಭೂಲೋಕದಲ್ಲಿ ಪಾಪಕ್ಲೇಶಗಳಾಗಲಿ ಶರೀರ ಸಂಬಂಧವಾದ ದೋಷಗಳಾಗಲಿ ಇವರಿಗೆ ಅನ್ವಯ ಆಗ್ತಾ ಇರಲಿಲ್ಲ. ಎಳೆಯ ಪ್ರಾಯದಿಂದಲೇ ಯೋಗನಿಷ್ಠೆ, ಜ್ಞಾನ, ತಪೋನಿರತಿ, ಅಗ್ನಿವಟ್ಟಾರಕರಂತಿರ್ತಕ್ಕಂಥ ತೇಜಸ್ಸು ಮತ್ತು ಪವಿತ್ರತೆ ಇಂತಹ ಉತ್ತಮೋತ್ತಮ ಗುಣಗಳವರಲ್ಲಿದ್ದು ಸಕಲ ದೇವತೆಯರು ಇವರ ಬೆಳವಣಿಗೆಯನ್ನು ಪರಿಶೀಲಿಸ್ತಾ ಶ್ರೇಯಸ್ಸನ್ನು ಉಂಟು ಮಾಡ್ತಿದ್ದರು. ಉಚಿತ ಸಮಯದಲ್ಲಿ ನಾಮಕರಣ, ಅನ್ನಪ್ರಾಶನ, ಉಪನಯನ ಮುಂತಾದ ಸಂಸ್ಕಾರಗಳು ದೇವತೆಯರಿಂದಲೇ ನಡೀತಿದ್ವು. ಭೂಲೋಕದಲ್ಲಿದ್ದರೂ ಸುರರ ಸಂಪರ್ಕದಿಂದಲೇ ಬೆಳೆದ ದೊಡ್ಡವರಾದ್ದರಿಂದ ಅವರಿಗೆ ದೈವೀ ಗುಣಗಳು ನೆಲೆಗೊಂಡಿತು. ಅಗಸ್ತ್ಯ ಇಂದ್ರಿಯಗಳನ್ನು ನಿಗ್ರಹಿಸಿ ಆಹಾರ ತ್ಯಜಿಸಿ ಕೇವಲ ಯೋಗಬಲದಿಂದ ಮಾತ್ರ ಬೆಳೀತಾರೆ. ಬ್ರಹ್ಮಚಾರಿಯಾಗಿರ್ತಕ್ಕಂಥ ಅವನು ಕಾಡುಗಳಲ್ಲೆಲ್ಲ ಸಂಚಾರ ಮಾಡ್ತಾ ಒಂದು ದಿವಸ ಒಂದು ಮಹಾವೃಕ್ಷವನ್ನು 4 ದಿಕ್ಕುಗಳತ್ತ ವ್ಯಾಪಿಸಿರ್ತಕ್ಕಂಥ ಕೊಂಬೆಗಳನ್ನು ಹೇಳಿ ತಲೆಕೆಳಕಾಗಿ ಹೇಳ್ತಾ ಇರ್ತಾರೆ. ಕೆಲವು ಋಷಿಮುನಿಗಳನ್ನು ನೋಡ್ತಾನೆ. ಅವರನ್ನು ಸಮೀಪಿಸಿ, ಮಹಾತ್ಮರೇ, ಏನಿದು ನಿಮ್ಮ ಈ ದುರವಸ್ಥೆ? ನಿಮ್ಮ ಕಾಲುಗಳಲ್ಲಿ ಬರವಿಲ್ವೇ? ನೀವು ಯಾಕೆ ಈ ರೀತಿ ನೇತಾಡ್ತಾ ಇದ್ದೀರಾ? ಇದೇನು ಶಾಪನ ಅಂತ ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಮಗು, ನಾವು ಪಿತೃಲೋಕದ ಪಿತೃದೇವತೆಗಳಪ್ಪ. ಈ ಭೂಮಿಯಲ್ಲಿ ಪಿತೃಗಳ ಆರಾಧನೆ ಕುಗ್ಗಿದ ಕಾರಣದಿಂದ ನಮಗೆ ಇಂತಹ ದುರ್ಗತಿ ಸಂಭವಿಸಿದೆ. ಈ ಭೂಮಿಯಲ್ಲಿ ಸಂತಾನಾಭಿವೃದ್ಧಿ ಆಗ್ತಾ ಇಲ್ಲ. ನಮಗೆ ಜಲತರ್ಪಣೆ ಮಾಡಲು ದಿಕ್ಕೇ ಇಲ್ಲದ ಕಾರಣ ನಾವೆಲ್ಲರೂ ಕೂಡ ಪಿತೃಲೋಕದಿಂದ ಪತನವಾಗಿ ಈ ಲೋಕದಲ್ಲಿ ಅಧೋಗತಿಗೆ ಪಾಲಾಗಿದ್ದೇವೆ ಅಂತ ಹೇಳಿದಾಗ, ಯಾರಾದರೂ ಪುಣ್ಯಾತ್ಮ ನಮ್ಮನ್ನು ತನ್ನ ತಂದೆಯ ಸ್ಥಾನದಲ್ಲಿಟ್ಟು ಗೌರವಿಸಿ ವಿವಾಹಿತನಾಗಿ ಸಂತಾನ ಹೊಂದಿ ನಮ್ಮನ್ನು ಜಲತರ್ಪಣೆ ಮಾಡಬೇಕಾಗಿದೆ. ಆಗ ನಮಗೆ ಪುಣ್ಯ ಲೋಕಗಳು ಸಿಗುತ್ತೆ ಅಂತ. ಈ ಪವಿತ್ರವಾದ ಕೆಲಸ ಕೇವಲ ಸಾಮಾನ್ಯ ಮಾನವರಿಂದ ಆಗೋದಿಲ್ಲ, ನಿನ್ನಂತಹ ಮಹಾತ್ಮನಿಂದಲೇ ಆಗಬೇಕು. ನೀನಾದರೂ ಕಾರಣ ಜನ್ಮ, ನೀನು ಜಪಿಸುತ್ತೀ ಎಂದು ತಿಳಿದಾಕ್ಷಣ ನಮ್ಮಲ್ಲಿ ಆಸೆ ಅನುಕರಿಸಿದೆ. ನಮ್ಮ ಪಿತೃಲೋಕಗಳಿಗೆ ಹೋಗ್ತೇವೆ ಅಂತಕ್ಕಂಥ ಭರವಸೆ ಮೂಡಿದೆ. ನಿನಗಾಗಿಯೇ ನಾವು ಪ್ರತೀಕ್ಷೆ ಮಾಡ್ತಿದ್ದೆವು ಕಂದ. ನಮ್ಮನ್ನು ಉದ್ಧರಿಸಿ ಕೀರ್ತಿವಂತನಾಗು. ಭೂಸ್ಪರ್ಶ ಇಲ್ಲದೆ ನಾವು ಪರಿತಾಪ ಹೊಂದುತ್ತೇವೆ. ಹೀಗಿದ್ದಾಗ ನಿನ್ನನ್ನು ಹುಡುಕೋದು ಅಸಾಧ್ಯವಾಗಿದೆ. ನೀನಾಗೇ ಬಂದಿರೋದು ನಮ್ಮ ಭಾಗ್ಯ. ನಮ್ಮ ಕೋರಿಕೆ ಈಡೇರಿಸು ಅಂತ ಕೇಳಿಕೊಂಡಾಗ ಅಗಸ್ತ್ಯ ಹೇಳ್ತೇನೆ, ಪೂಜ್ಯರೇ, ನಿಮ್ಮ ಆದೇಶವನ್ನು ನಾನು ಶಿರಸಾವಹಿಸ್ತೇನೆ. ನಿಮ್ಮೆಲ್ಲರನ್ನು ನನ್ನ ತಂದೆ ಸ್ಥಾನದಲ್ಲಿ ನಡೆಸಿ ಗೌರವಿಸ್ತೇನೆ. ನಾನು ಶೀಘ್ರವೇ ಗೃಹಸ್ಥನಾಗಿ ಸಂತಾನ ಗಳಿಸಿ ನಿಮ್ಮ ವಂಶವಾಗಿ ಧಾರೆಯನ್ನು ಪಿತೃಕಾರ್ಯಗಳನ್ನು ನಿಮ್ಮನ್ನು ಸಂತೃಪ್ತಗೊಳಿಸಿ ಊರ್ಧ್ವಲೋಕಗಳಿಗೆ ಇಳಿಸ್ತೇನೆ ಅಂತ ಹೇಳಿ ಸಾಂತ್ವನ ಮಾಡ್ತಾನೆ. ನಂತರ ತನಗೆ ಯೋಗ್ಯಳಾದ ಕನ್ಯೆ ಹುಡುಕ್ತಾನೆ. ಈ ಭೂಲೋಕದಲ್ಲಿ ಯಾರೂ ಕಾಣಿಸಲ್ಲ, ಯಾವ ಹೆಣ್ಮಕ್ಳು ಮನೆ ಸರಿ ಬರಲಿಲ್ಲ, ಯಾವುದಾದ್ರೂ ಒಂದು ದೋಷ ಇಲ್ಲವೇ ಲೋಪ ಆ ಹೆಣ್ಮಕ್ಳಲ್ಲಿ ಕಂಡು ಬರ್ತಿರುತ್ತೆ. ಈ ರೀತಿಯಾಗಿ ತಕ್ಕ ಪತ್ನಿಯನ್ನು ಹುಡುಕ್ತಾ ವಿದರ್ಭ ದೇಶಕ್ಕೆ ಬರ್ತಾನೆ. ಆ ದೇಶದ ದೊರೆ ಸಂತಾನವಿಂದ ಬಹು ದುಃಖಿತನಾಗಿದ್ದಾಗ ಅಗಸ್ತ್ಯ ರಾಜನನ್ನು ಸಮಾಧಾನ ಪಡಿಸ್ತಾ ವಿಭೂತಿಯನ್ನು ಕೈಯಲ್ಲಿಟ್ಟು, ಹೇ ರಾಜ, ಇದನ್ನು ಸ್ವೀಕರಿಸು, ನಿಮಗೆ ಒಂದು ಹೆಣ್ಣು ಶಿಶು ಜನಿಸ್ತಾಳೆ, ಅವಳು ನನಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ತನ್ನ ಸಂಕಲ್ಪದಿಂದ ಹುಟ್ಟುವ ಮಗುವನ್ನು ರೂಪಕಲ್ಪನೆ ಮಾಡಿ ತನಗೆ ತಕ್ಕ ಪತ್ನಿಯಾಗಿ ಭಾವಿಸ್ತಾನೆ. ತಪಸ್ಸು, ಯೋಗನಿಷ್ಠೆ, ಅಪಾರ ಶಕ್ತಿಯುಳ್ಳದು,
ಅದಕ್ಕೆ ಯಾವುದೂ ಅಸಾಧ್ಯವಿಲ್ಲ. ಅಂದಿಗೂ ಇಂದಿಗೂ ಎಂದೆಂದಿಗೂ ಖಂಡಿತ ಸತ್ಯ ತಾನೇ ಇದು. ತಪಶಕ್ತಿಯಿಂದ ಎಲ್ಲವೂ ಸಾಧ್ಯ. ಲೋಕದಲ್ಲಿ ಅಪರಿಮಿತವಾಗಿರ್ತಕ್ಕಂತಹ ಧರ್ಮವಿದ್ದರೂ, ಅಜ್ಞಾನದ ಪರಾಕಾಷ್ಠೆ ಇದ್ದರೂ ಯೋಗಶಕ್ತಿ ಮಾತ್ರ ನಾಶ ಆಗಲ್ಲ. ಎಂದಿಗೂ ಸಜೀವವಾಗಿರುವ ವಿದ್ಯೆ ಇದು ವೇದಶಾಸ್ತ್ರಗಳ ಸತ್ಯ ಹಾಗೂ ಸನಾತನ ಸಂಪ್ರದಾಯವೂ ಹೌದು. ಈ ಸತ್ಯವನ್ನು ಮರಿಬಾರದು. ಋಷಿಮುನಿಗಳ ವೃತ್ತಾಂತಗಳು ಸತ್ಯದ ಸ್ವರೂಪಗಳನ್ನು ತಿಳಿಯಬೇಕು ಅಂತ ಹೇಳ್ತಾರೆ. ಕೆಲವು ಕಾಲ ಆದಮೇಲೆ ವಿದರ್ಭರಾಜನಿಗೆ ಮಗಳು ಹುಟ್ಟುತ್ತೆ. ಮಗು ಹುಟ್ಟುತ್ತೆ. ಆ ದಿವ್ಯಶುಭಿಗೆ ಲೋಪಾಮುದ್ರಾ ಅಂತ ಹೆಸರಿರ್ತಾರೆ. ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿನೇನೋ ಅನ್ನೋ ಹಾಗೆ ಅವಳು ಕಂಗೊಳಿಸ್ತಾ ಇರ್ತಾಳೆ. ದಿನೇ ದಿನೇ ಸೌಂದರ್ಯ ರಾಶಿಯಾಗಿ ಸುಗುಣಗಳ ಗಣಿಯಾಗಿ ಮುಗ್ಧ ಮನೋಹರವು ದಿವ್ಯ ತೇಜಸ್ಸಿನಿಂದ ಬೆಳೀತಾ ಇರ್ತಾಳೆ. ಒಂದು ದಿವಸ ಅಗಸ್ತ್ಯ ಬರ್ತಾನೆ. ಮಹರ್ಷಿಯ ವರಬಲದಿಂದ ಹುಟ್ಟಿದ ಲೋಪಾಮುದ್ರೆಯನ್ನು ಅಗಸ್ತ್ಯನ ಕಾಲವನ್ನು ತೊಳೆದು ಈ ಕನ್ಯಾಮಣಿಯನ್ನು ಪತ್ನಿಯಾಗಿ ಸ್ವೀಕರಿಸಬೇಕು ಅಂತ ರಾಜ ಹೇಳಬೇಕಾಗಿತ್ತು. ಆದರೆ ವಿದರ್ಭರಾಜನಿಗೆ ಮನಸ್ಸೊಪ್ಪಲಿಲ್ಲ. ಕಾರಣ ಅಗಸ್ತ್ಯನು ಜನಿಸಿದಾರಭ್ಯದಲ್ಲಿ ಬೆಳವಣಿಗೆ ಕುಂಠಿತವಾಗಿ ಕುಳ್ಳನಾಗಿರ್ತಾನೆ. ಚಂದನ ಗೊಂಬೆ ಅಂತಿದ್ದ ತನ್ನ ಮಗಳನ್ನು ಕೊಡಲು ಹಿತ ಅನಿಸಲಿಲ್ಲ ಅವನಿಗೆ. ಮಹರ್ಷಿ ರಾಜ್ಕುಮಾರಿ ಆಗಿರ್ತಕ್ಕಂಥ ಈ ಸುಕೋಮಲಿಯನ್ನು ಕೊಟ್ಟು ವಿವಾಹ ಮಾಡಲು ಹೇಗೆ ತಾನೇ ಸಾಧ್ಯವಾಗುತ್ತೆ? ಈ ಸೊಬಗಿಯು ರಾಜಭೋಗಗಳಿರ್ತಕ್ಕಂಥ ಸುಕುಮಾರಿಯಲ್ಲವೇ? ನಿಮ್ಮನ್ನು ನೋಡಿ ಬೆಚ್ಚಿ ಬೀಳ್ತಾಳೋ ಏನೋ ಅಂತ ಹಗುರವಾಗಿ ಮಾತನಾಡ್ಬಿಡ್ತಾನೆ. ಅಜ್ಞಾನದ ಪರಾಕಾಷ್ಠೆಯಲ್ಲೇ ತಂದೆ ತಾಯಿಯರ ಮಾತಿ ಕಿವಿಗಳು ಲೋಪಾಮುದ್ರೆ. ಕಾರಣ ಜನ್ಮಳಾದ ಕಾರಣ ನಾನು ಮಹರ್ಷಿ ಅನುಗ್ರಹದಿಂದ ಧರಿಸಿದ್ದೇನೆ. ಆದ್ದರಿಂದ ಅವನ ಸಂಕಲ್ಪದಂತೆ ಈ ಮಹರ್ಷಿ ನನ್ನ ಪತಿ. ಇದಕ್ಕೆ ಎರಡು ಮಾತಿಲ್ಲ ಅಂತ ಹೇಳಿ ತನ್ನ ಮನೋನಿಶ್ಚಯವನ್ನು ತಿಳಿಪಡಿಸ್ತಾಳೆ. ತ್ರಿಕಾಲ ವೇದಿಯಾದ ಅಗಸ್ತ್ಯರಿಗೆ ಸಕಲವನ್ನು ಅರಿಯುವ ಶಕ್ತಿ ಇತ್ತು. ಕೇವಲ ಮಾನವ ಬುದ್ಧಿ ಸೀಮಿತವಾಗಿರ್ತಕ್ಕಂಥದ್ದು. ಅವರಿಗೆ ಮಾತುಗಳ ಅರ್ಥ ಮಾತು ತಿಳಿದಿರುತ್ತೆ. ಆದರೆ ದಿವ್ಯ ದೃಷ್ಟಿಯುಳ್ಳ ಮಹಾತ್ಮರಿಗೆ ಮಾತುಗಳ ಹಿಂದೆ ಗೂಢವಾಗಿದ್ದ ಮರ್ಮಗಳನ್ನು ಆಗುವುದರಿಂದ ಉಂಟಾಗ್ತಕ್ಕಂಥ ಪರಿಣಾಮವನ್ನು ಸಹ ಚೆನ್ನಾಗಿ ಗ್ರಹಿಸಿ ಸೂಕ್ಷ್ಮತೆ ಇರುತ್ತೆ. ಹಾಗಾಗಿ ನೋಡಿ, ಇವತ್ತಿಗೂ ಕೂಡ ನಾಗ್ಪುರ್ ನಗರದ ಸನಿಹದಲ್ಲಿ ವಿದರ್ಭ ದೇಶದಲ್ಲಿ ಸಿದ್ಧತೀರ್ಥವೂ ಇದೆ. ಅಲ್ಲಿ ಲೋಪಾಮುದ್ರೆ ಅಗಸ್ತ್ಯ ವಿವಾಹ ಜರುಗಿದ ಸ್ಥಳವಾದ್ದರಿಂದ ಆ ಸಿದ್ಧತೀರ್ಥವನ್ನು ಸ್ಮರಣೆ ಮಾಡಿದರೂ ಅಥವಾ ಅಲ್ಲಿ ಸ್ನಾನ ಮಾಡಿದ್ರೂ ಕೂಡ ಉತ್ತಮ ವಧೂವರರು ಲಭಿಸ್ತಾರೆ ಅಂತಕ್ಕಂಥ ನಂಬಿಕೆ ಇವತ್ತಿಗೂ ಕೂಡ ಪ್ರತೀತಿ ಇದೆ. ನಾಗ್ಪುರಲ್ಲಿದೆ. ಲೋಪಾಮುದ್ರೆ ಅಗಸ್ತ್ಯ ವಿವಾಹ ಚೆನ್ನಾಗಾಗುತ್ತೆ. ಮಂಗಳಸೂತ್ರ, 2 ನಾರು ಸೀರೆ ಬಿಟ್ಟು ಉಳಿದ ಸಕಲಾಭರಣಗಳನ್ನು ತ್ಯಜಿಸಿ ಲೋಪಾಮುದ್ರೆಗೆ ಅವಳ ತಾಯಿ ಪಾದಗಳಿಗೆ ಅರಿಶಿನ ಹಚ್ಚಿ ಹಣೆಯಲ್ಲಿ ಕುಂಕುಮ ಇಟ್ಟು ಹರಿಸ್ತಾಳೆ. ಅಗಸ್ತ್ಯ ದರ್ಭೆಯ ಕಟ್ಟನ್ನು ಅವಳ ಕೈಯಲ್ಲಿಟ್ಟು ತನ್ನ ಸೇವೆಗಾಗಿ ಹಿಡಿ ಬಾ, ನನ್ನ ಜೊತೆಗೆ ಹೆಜ್ಜೆ ಹಾಕು ಅಂತ ಹೇಳಿ ಅವಳು ಕೈ ಹಿಡ್ಕೊಂಡು ಗಂಗಾ ನದಿ ತೀರಕ್ಕೆ ಹೊರಟೋಗ್ತಾನೆ. ಅಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ಇವರಿಬ್ಬರು ಗೃಹಸ್ಥ ಜೀವನ ತಪಸ್ಸುಗಳಲ್ಲಿ ಕಾಲ ಕಳೆದಿರ್ತಾರೆ. ಹೀಗಿದ್ದಾಗ ಒಂದಿನ ಅಗಸ್ತ್ಯನಿಗೆ ತಾನು ಪಿತೃದೇವತೆಗೆ ಕೊಟ್ಟ ಮಾತು ಸ್ಮರಣೆಗೆ ಬರುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಲೋಪಾಮುದ್ರೆಯ ಮನಸ್ಸಿನಲ್ಲಿ ಸಂಸಾರದಲ್ಲಿ ಆಸಕ್ತಿ, ಮಕ್ಕಳ ಬಯಕೆ ಉಂಟಾಗುತ್ತೆ. ಸ್ವಾಮಿ, ಹೆಣ್ಣಿಗೆ ಕೆಲವು ಆಸೆ ಆಕಾಂಕ್ಷೆಗಳಿರ್ತವೆ, ಅದು ಸಹಜವೂ ಕೂಡ. ಜಟಾಧಾರಿಯಂತೆ ನೀವು ಸನ್ಯಾಸಿನಿಯಂತೆ ನಾನು ಇದ್ದರೆ ಸಂಸಾರ ಮಾಡುವುದು ಹೇಗೆ? ಮಕ್ಕಳನ್ನು ಪಡೆಯೋದು ಹೇಗೆ? ನನ್ನ ಬಳಿ ಯಾವ ಆಭರಣಗಳೂ ಇಲ್ಲ. ಲೋಕ ಸಹಜವಾದ ಸಂಪ್ರದಾಯ ನಿಮಗೆ ತಿಳಿಯೋದಿಲ್ಲ. ಧರ್ಮಪತ್ನಿಯ ಮನಸ್ಸನ್ನೇ ಅರಿಯದ ನೀವು ನನಗಾಗಿ ಏನನ್ನೂ ಮಾಡುತ್ತಿಲ್ಲ ಅಂತ ಹೇಳಿದಾಗ ಮಹರ್ಷಿಯ ಚಿತ್ತದಲ್ಲಿ ತನ್ನ ಪತ್ನಿಯನ್ನು ಕುರಿತಾದ ಆಲೋಚನೆ ಹುಟ್ಟುಕೊಳ್ಳುತ್ತೆ. ನಾನು ಸಂಕಲ್ಪ ಮಾಡಿದರೆ ಸಾಕು, ಕುಬೇರನನ್ನು ಕರೆಯಿಸಿ ಕನಕ ವರ್ಷವನ್ನೇ ಸುರಿಸಿಬಿಡ್ತೇನೆ. ಐಶ್ವರ್ಯ, ಆಭರಣ, ಅಲ್ಪ ಸುಖದ ಆಸೆಯಾಗಿ ತಪಶಕ್ತಿಯನ್ನು ವ್ಯಯ ಮಾಡ್ತಕ್ಕಂಥದ್ದು ಸರಿಯಲ್ಲ. ತಪಸ್ಸು ಮಾಡಿ ಗಳಿಸೋಕ್ಕೂ ಅಗತ್ಯ ಇಲ್ಲ. ಯಾವ ರಾಜನನ್ನೇ ಹೋಗಿ ಕೇಳಲು ಲಭ್ಯ ಆಗುತ್ತೆ. ಅದರಿಂದ ಯೋಗ ವಿನಿಯೋಗ ಆಗುವುದು ಕೂಡುದು ಅಂತ ಹೇಳಿ ಮಹರ್ಷಿ ತನ್ನ ಸಮೀಪದಲ್ಲಿರ್ತಕ್ಕಂಥ ಶುತ್ರರ್ವ ಅಂತಕ್ಕಂಥ ರಾಜನ ಸಮೂಹಕ್ಕೆ ಹೋಗಿ ನನಗೆ ಸ್ವಲ್ಪ ಹಣದ ಅಗತ್ಯ ಅಂತ ಕೇಳಿದಾಗ ರಾಜ ದಾತನೇ ಆದರೂ ಕನಕವರ್ಷವನ್ನು ಸುರಿಸಬಲ್ಲ ಮಹಿಮೆಯುಳ್ಳ ಅಗಸ್ತ್ಯನಿಗೆ ನಾನು ಏನನ್ನು ಕೊಡಲು ಸಾಧ್ಯ? ನನ್ನ ಬಳಿ ಇದ್ದದ್ದು ಬದ್ದ ಧನವೆಲ್ಲವನ್ನೂ ದಾನ ಮಾಡಿಬಿಟ್ರೆ ಮುಂದಿನ ಗತಿ ಏನು ಅಂತ ವಿಶ್ಲೇಷಣೆ ಮಾಡಿ, ಮಹಾತ್ಮ, ನಿಮಗೆ ನೀಡುವ ಕ್ಷಣ ನನ್ನಿಲ್ಲ. ಬೇರೆ ರಾಜನಾದ ಬ್ರಧ್ನಶ್ಯ ಅವನ ಹತ್ರ ಹೋಗಿ ನಿಮಗೆ ಸಿಗಬಹುದು ಅಂತ ಹೇಳಿದಾಗ ಮಹರ್ಷಿ ಹೋಗಿ ಬ್ರಧ್ನಶ್ಯನನ್ನು ಕೇಳಿದಾಗ ಅಲ್ಲಿಯೂ ಅಷ್ಟು ಅವನಿಗೆ ಕೇಳಿದಷ್ಟು ಧನ ಸಿಕ್ಕಲಿಲ್ಲ. ನಂತರ ಈ 3 ಜನರು ಸೇರಿ ತಸದಷ್ಟ ಅಂತಕ್ಕಂಥ ರಾಜನನ್ನು ಕೇಳಿದಾಗ ಅವನ ಬಳಿಯೂ ಹಣ ಇರಲಿಲ್ಲ. ಇವರೆಲ್ಲರೂ ಈ ಮಹರ್ಷಿ ಹಣ ಸಂಪಾದನೆಯಾಗಿ ಯಾವ ಉಪಾಯವನ್ನು ಮಾಡ್ತಾನೋ, ತಮ್ಮಿಂದ ಸಹಾಯವಿಲ್ಲದ ಕಾರಣ ಕುಪಿತಗೊಳ್ತಾನೋ ಅಂತ ಬಹಳ ಕಳವಳಕ್ಕೊಳಗಾಗ್ತಾರೆ ಈ 3 ರಾಜರು. ಸರಿ, ವಿಶ್ವವಿಖ್ಯಾತನು ಮಹಾವಿಂಗಣಿಯೂ ಆಗಿರ್ತಕ್ಕಂತಹ ಅಗಸ್ತ್ಯನೊಡ ಸೇರಿಕೊಂಡು ಎಲ್ಲರೂ ಹೊರಡ್ತಾರೆ. ಹಣದ ವಿಷಯದಲ್ಲಿ ಅವರಿಗೆ ಕುತೂಹಲ ಇರುತ್ತೆ. ಯಾವ ಪಟ್ಟಣದಲ್ಲಿಯೂ ಕೂಡ ಹಣದ ಕುರಿತಾಗಿ ನಕಾರವೇ, ಎಲ್ಲೂ ಕೂಡ ಅವನಿಗೆ ಬೇಕಾದಷ್ಟು ಹಣ ಸಿಕ್ಕಲಿಲ್ಲ. ಇವರೆಲ್ಲರೂ ನೇರವಾಗಿ ಕಾಡಿಗೆ ಹೋಗ್ತಾರೆ. ಹೀಗಿದ್ದಾಗ ಮಣಿಮತಿ ಅಂತಕ್ಕಂಥ ಪಟ್ಟಣದ ರಾಜ ಇಲ್ವಲ, ಮಹಾಬಲ ಪರಾಕ್ರಮ ಅವನು. ಅವನಿಗೆ ವಾತಾಪಿ ಅಂತಕ್ಕಂಥ ಹೆಸರು ತಮ್ಮ ಇದ್ದ. ರಾಕ್ಷಸರವರಿಬ್ಬರು, ರಾಜ ಇಲ್ವಲ್ಲ ಮತ್ತು ವಾತಾಪಿ. ಅವರಿಗೆ ಅನೇಕ ಶಕ್ತಿಗಳು ಲಭ್ಯವಾಗಿರುತ್ತವೆ. ನಾಯಿ, ಕತ್ತೆ, ಜಿಂಕೆ ಮುಂತಾದ ಯಾವುದೇ ರೂಪಗಳನ್ನು ಬೇಕಾದ್ರೆ ಅವರು ಧರಿಸಬಲ್ಲವರಾಗುತ್ತಾರೆ. ಅದನ್ನು ಕಾಮರೂಪ ವಿದ್ಯೆ ಅಂತ ಕರೀತಾರೆ. ಒಂದು ಸರ್ತಿ ಇಲ್ವಲ್ಲ ಮಹಾತಪಬಲ ಸಂಪನ್ನ ಆಗಿರ್ತಕ್ಕಂಥ ಅವರು ಬ್ರಾಹ್ಮಣನನ್ನು ಆಶ್ರಯಿಸಿ ಪರಮಪಾರಂಗತನೇ ಸಕಲ ಇಷ್ಟಾರ್ಥಗಳೂ ನೆರವೇರಿರ್ತಕ್ಕಂತಹ ಯಾವುದಾದರೂ ಮಂತ್ರವನ್ನು ಉಪದೇಶ ಮಾಡ್ತೀರಾ ಅಂತ ಕೇಳಿದಾಗ, ಇಲ್ವಲ್ಲ, ನಾನು ಬಹಳ ಕಷ್ಟದಿಂದ ಗಳಿಸಿರ್ತಕ್ಕಂಥ ಮಂತ್ರಗಳನ್ನು ನಿನಗೆ ನೀಡಲಾರೆ,
ನಿನ್ನಿಂದ ಈ ಮಹಾಮಂತ್ರಗಳನ್ನು ದುರುಪಯೋಗಪಡಿಸಲು ನಾನು ಒಳ್ಳೆ, ನೀನು ರಾಕ್ಷಸರ ಅಂಶದಿಂದ ಹುಟ್ಟಿದ ಕಾರಣ ನಿಮಗೆ ಮಂತ್ರೋಪದೇಶವನ್ನು ನಾನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಖಡಾಖಂಡಿತ ತಿಳಿಸಿಬಿಡ್ತಾನೆ. ಸರಿ, ಇಳುವರಿಗೆ ಸಿಕ್ಕಾಪಟ್ಟೆ ಕೋಪ. ಸ್ವಲ್ಪ ದಿನಗಳು ಆದಮೇಲೆ ಒಂದು ದಿವಸ ಅದೇ ಬ್ರಾಹ್ಮಣನ ಸಲ್ಲಿಸಿ, ವಿಪ್ರೋತ್ತಮ, ಎಂದು ನನ್ನ ತಂದೆಯ ಶ್ರಾದ್ದ ಮಾಡಬೇಕಾಗಿದೆ, ನೀವು ಅವಶ್ಯವಾಗಿ ನನ್ನ ಆಮಂತ್ರಣ ಸ್ವೀಕರಿಸಿ ಅಂತ ಕೇಳಿದಾಗ ಇಲ್ವರನ ಮನೆಗೆ ಬ್ರಾಹ್ಮಣ ಬರ್ತಾನೆ. ಆವಾಗ ಇವನು ತಮ್ಮನಾಗಿರ್ತಕ್ಕಂಥ ವಾತಾಪಿಯನ್ನು ಒಂದು ಮೇಕೆಯ ರೂಪದಲ್ಲಿ ಬದಲಾಯಿಸಿ ಅದನ್ನು ಪಾಕ ಮಾಡಿ ಬ್ರಾಹ್ಮಣನಿಗೆ ಬಡಿಸ್ತಾನೆ. ಅಂದಿನ ದಿನಗಳಲ್ಲಿ ಪಿತೃಕಾರ್ಯಗಳಲ್ಲಿ ಮೇಕೆಯ ಮಾಂಸದಿಂದ ಅಡುಗೆಗಳನ್ನು ಮಾಡಿ ಬಡಿಸೋದು ರೂಢಿಯಲ್ಲಿರ್ತಿತ್ತು. ಬ್ರಾಹ್ಮಣನು ಅದನ್ನು ಧ್ವನಿಸಿದ ಕೂಡಲೇ ಇಲ್ವಲ್ಲ ವಾತಾಪಿ ಹೊರಗೆ ಬಾ ಅಂತ ಕೇಳ್ತಾನೆ. ಆಗ ವಾತಾಪಿಯು ಬ್ರಾಹ್ಮಣನ ಉದರವನ್ನು ಸೀಳಿ ಇಬ್ಬಾಗ ಮಾಡಿ ಹೊರಗೆ ಬಂದು ನಿಜರೂಪ ಧರಿಸ್ತಾನೆ. ಈ ರೀತಿಯಾಗಿ ಮನುಷ್ಯನ ಮಾಂಸ ತಿಂತಾ ಇದ್ದವರು ಮಂತ್ರವಿದ್ಯೆ ಇಡಲಿಲ್ಲ ಅನ್ನೋ ಒಂದು ಕಾರಣದಿಂದ ಅನೇಕ ಬ್ರಾಹ್ಮಣನ ಸಾಯಿಸಿ ತಿಂತಾ ಇರ್ತಾನೆ ಇಲ್ವಲ್ಲ. ಅವರು ಮಂತ್ರವಿದ್ಯೆ ನೀಡಲಿಲ್ಲ ಅನ್ನೋ ಒಂದು ರೀತಿಗೆ ಈ ಕೆಲಸ ಮಾಡ್ತಿರ್ತಾನೆ. ಅಗಸ್ತ್ಯ ಮಹರ್ಷಿಯನ್ನು ಕರೆದು ಅದೇ ರೀತಿಯಾದ ಉಪಚಾರ ಮಾಡಬೇಕು ಅನ್ನೋ ಒಂದು ಬುದ್ಧಿ ಹುಟ್ಟುಬಿಡುತ್ತೆ ಅವನಿಗೆ. ಅದೇ ಸಮಯಕ್ಕೆ ಹಣ ಬೇಕು ಅಂತ ಹೇಳಿ ಅಗಸ್ತ್ಯ ಬರ್ತಾನೆ ಇಲ್ವರನ ಹತ್ರ. ತನ್ನ ಮನದ ಒಂದು ಆಸೆಯನ್ನು ತಿಳಿಸ್ತಾನೆ. ಇಲ್ವಲ್ಲ ಸಂತೋಷದಿಂದ ಸ್ವಾಮಿ, ನೀವು ಕೇಳುತ್ತಿರುವುದೇ ನಮ್ಮ ಭಾಗ್ಯವಲ್ಲವೇ? ಮೊದಲು ನಮ್ಮ ಆತಿಥ್ಯ ಸ್ವೀಕರಿಸಿ ಭೋಜನ ಮಾಡಿ ನಂತರ ನಿಮ್ಮ ಇಚ್ಛೆಯೂ ಪೂರ್ಣಗೊಳ್ಳುತ್ತೆ ಅಂತ ಹೇಳಿ ಒಳಮನೆಯಲ್ಲಿರ್ತಕ್ಕಂಥ ವಾತಾಪಿಯನ್ನು ಮೇಕೆಯಾಗಿ ಮಾಡಿ ಅವನನ್ನು ಪಾಕ ಮಾಡಿ ಅಗಸ್ತ್ಯನಿಗೆ ಬಡಿಸ್ತಾರೆ. ಅಗಸ್ತ್ಯ ಮಹರ್ಷಿಯು ಹೊಟ್ಟೆ ತುಂಬ ಭುಂಜಿಸ್ತಾನೆ. ಅನೇಕ ಮಂದಿ ಇಲ್ವೆಲ್ಲನ್ನು ಮಾಡ್ತಿದ್ದ ಕುತಂತ್ರವನ್ನು ಸಂಖ್ಯಾತ ಬ್ರಾಹ್ಮಣವನ್ನು ವಂಚನೆ ಬಲಿಯಾಗ ಸಾಯುತ್ತಿರುವುದನ್ನು ಅಗಸ್ತ್ಯರಿಗೆ ತಿಳಿಸಿದ್ರು. ಹಾಗೂ ಬ್ರಾಹ್ಮಣ ಜಾತಿಯ ವಿನಾಶದ ಮರುಗಿದ್ರು. ಅಗಸ್ತ್ಯ, ನೀವು ಯಾರೂ ಭಯಪಡುವ ಅಗತ್ಯ ಇಲ್ಲ ಅಂತ ಅಭಯವನ್ನು ಕೊಟ್ಟು ಇಲ್ವಲನ ಬಳಿಗೆ ಬಂದಿದ್ದ. ಇಂದಿನಂತೆ ಭೋಜನ ನಂತರ ಇಲ್ವಲ್ಲ ವಾತಾಪಿ ಬಾ ಅಂತ ಕೂಗಿದಾಗ ಅಗಸ್ತ್ಯ ತನ್ನ ಹೊಟ್ಟೆಯನ್ನು ನೆವರಿಸ್ತಾ ವಾತಾಪಿ ಜೀರ್ಣೋ ಭವ ಅಂತ ಹೇಳಿ 3 ಸಲ ಹೇಳಿದಾಗ ಇಲ್ವಲ್ಲ ವಾತಾಪಿ ಬಾ ಅಂತ ಕೂಗ್ತಿದ್ದಾನೆ. ಆದರೆ ಅವನು ಬರಲೇ ಇಲ್ಲ. ಮಹಾಸಮುದ್ರಗಳೇ ಅಗಸ್ತ್ಯನ ಉದರದಲ್ಲಿ ಬತ್ತಿ ಹೋಗಿರುವಾಗ ಈ ವಾತಾಪಿ ಯಾವ ಲೆಕ್ಕ? ಇಲ್ವಲ್ಲ ಮಹರ್ಷಿಯ ಪಾದಗಳಲ್ಲಿ ಬಿದ್ದು ನನ್ನಿಂದ ಅಪರಾಧವಾಯಿತು, ಈಗ ನನಗೆ ಜ್ಞಾನೋದಯವಾಗಿದೆ, ನನ್ನನ್ನು ದಂಡಿಸಬೇಡಿ, ನಿಮಗಾಗಿ ನಾನೇನು ಮಾಡಲಿ ಅಂತ ಕೇಳಿದಾಗ ನನಗೀಗ ಹಣದ ಅಗತ್ಯವಿದೆ ಅಂತ ಹೇಳ್ತಾನೆ. ಇಲ್ವಲ್ಲ ಪರಿಮಿತವಾಗಿರ್ತಕ್ಕಂಥ ಧನವನ್ನು, 2 ಕುದುರೆಗಳು, ಕುಣಿಸಿರ್ತಕ್ಕಂಥ ಒಂದು ಚಿನ್ನದ ರಥವನ್ನು, 20,000 ಕರಾವುಗಳನ್ನು, ಸುವರ್ಣ ನಾಣ್ಯಗಳನ್ನು ತುಂಬಿ 20,000 ದೊಡ್ಡ ಗಾತ್ರದ ಕೊಳವೆಗಳನ್ನು, ರಾಶಿಯಾಗಿರ್ತಕ್ಕಂಥ ಚಿನ್ನವನ್ನು ಕೊಟ್ಟು ಮಹಾತ್ಮ ನನ್ನನ್ನು ರಕ್ಷಿಸಿ ಅಂತ ಹೇಳಿ ಅವರ ಪಾದಗಳಲ್ಲಿ ಬೀಳ್ತಾನೆ. ಆಗ ಅಗಸ್ತ್ಯ, ಇಲ್ವಲ್ಲ ಈ ರಾಜರು 3 ಧನ ಸಂಪಾದನೆ ಉಪಾಯವನ್ನು ಮನಗಂಡು ಈ ಮಹರ್ಷಿಗೆ ದಾನ ಕೊಡೋಕ್ಕೆ ನಮ್ಮಂಥವರು ಸಾಧ್ಯ ಆಗಲ್ಲ. ಈ ಮಹರ್ಷಿಯು ಸರ್ವಸಮರ್ಥನಾಗಿರಬೇಕಾದ್ರೆ ಯಾರ ಸಹಾಯವೂ ಅಗತ್ಯವಾಗದು. ಕಂಟಕನಾಗಿರ್ತಕ್ಕಂಥ ವಾತಾಪಿಯನ್ನು ತನ್ನ ತಪಶಕ್ತಿಯನ್ನು ವಿನಿಯೋಗ ಮಾಡದೆ ಸಹಜ ಉಪಾಯದಿಂದ ಅಂತ್ಯಗೊಳಿಸಿ ಲೋಕೋಪಕಾರ ಮಾಡಿದ. ಇಲ್ವಲ್ಲೂ ಸಹ ಮಹರ್ಷಿಯ ಮಾತುಕೊಂಡು ಶೀಲತ್ಯಾಗ ಮಾಡಿದ ಅಂತ ಪ್ರತೀತಿ ಇದೆ. ನಂತರ ಅಗಸ್ತ್ಯ ಅಮಿತವಾದ ಐಶ್ವರ್ಯವನ್ನು ತಂದು ಲೋಪಾಮುದ್ರೆಗೆ ಕೊಟ್ಟು, ಸಾಧ್ವಿ ಶಿರೋಮಣಿ, ನಮಗೆ ಸಂತಾನ ಪ್ರಿಯಬೇಕೆಂಬ ಅಪೇಕ್ಷೆ ಉಂಟಾಗಿದೆ, ನಿನಗೂ ಪುತ್ರನ ವ್ಯಾಮೋಹವಿದೆ, 10 ಮಂದಿ ಬುದ್ಧಿ ಬಲವುಳ್ಳ ಒಬ್ಬ ಮಗನನ್ನು ಇಚ್ಛಿಸುವಿಯಾ, ಅಥವಾ 100 ಮಂದಿ ಪುತ್ರರನ್ನು ಇಚ್ಛಿಸುವಿಯಾ, ಇಲ್ಲವೇ 1000 ಮಂದಿಯಲ್ಲಿರ್ತಕ್ಕಂಥ ಬಲಬುದ್ಧಿಗಳಿಂದ ವಿರಾಜಿಸುವ ಒಬ್ಬ ಮಗನು ಸಾಕೆ ಅಂತ ಕೇಳಿದಾಗ ಅವಳು, ನನಗೆ ಇಂಥ ಕ್ವಶನ್ ಕೇಳ್ತಾ ಇದೆಯಲ್ಲ ನನಗೆ ಅಂತ ಅವಳಿಗೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ, ಕಕ್ಕಾಬಿಕ್ಕಿ ಆಗಿಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಸಾವರಿಸ್ಕೊಂಡು, ಸ್ವಾಮಿ 1000 ಮಂದಿಯಲ್ಲಿರ್ತಕ್ಕಂಥ ಬಲಬುದ್ಧಿಗಳಿರ್ತಕ್ಕಂಥ ಕೂಟದಕ್ಕೊಂದು ಒಬ್ಬ ಮಗ ಕೊಡಿ ಸಾಕು ಅಂತ ಕೇಳಿದಾಗ ಅವರಿಬ್ಬರಿಗೂ ಒಬ್ಬ ಮಗ ಹುಟ್ಟುತ್ತಾನೆ. ಸಹಜ ತೇಜಸ್ಸಿನಿಂದ ಕಂಗೊಳಿಸ್ತಿರ್ತಕ್ಕಂಥ ಬಾಲಕರಿಗೆ ತೇಜಸ್ವಿ ಅಂತಲೇ ನಾಮಕರಣ ಮಾಡ್ತಾರೆ. ಅನೇಕ ತಲೆಮಾರುಗಳಲ್ಲಿಯೂ ಅಂತಹ ತೇಜಸ್ವಿಯಾದ ಬಾಲಕನು ಜನಿಸಿರಲಿಲ್ಲ. ಅಪರೂಪದ ಇಶ್ಯು ಹುಟ್ಟಿದ ನಂತರ ಪಿತೃಗಳೆಲ್ಲರೂ ಉತ್ತಮ ಲೋಕಗಳನ್ನು ಹೊಂದುತ್ತಾರೆ. ಅಗಸ್ತ್ಯ ಪಿತೃಗಳಿಂದ ಮುಕ್ತನಾಗ್ತಾನೆ. ನಿಜವಾಗ್ಲೂ ಅಗಸ್ತ್ಯನಿಗೆ ಪಿತೃಋಣವಿಲ್ಲದಾದರೂ ಅವರ ದುರವಸ್ಥೆಯನ್ನು ತೊಲಗಿಸಿ ಪುಣ್ಯಗಳನ್ನು ಉಳಿಸಲಿಕ್ಕೆ ನೆರವಾಗ್ತಾನೆ. ಈ ರೀತಿ ಬಹಳ ಅದ್ಭುತವಾದ ಅನೇಕ ಕೆಲಸಗಳನ್ನು ಅಗಸ್ತ್ಯನು ಮಾಡ್ತಾನೆ. ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.